ನೋಡೋಣ. ಭಾರತ ಪಾಕ್ ಕದನ ವಿರಾಮ ಘೋಷಣೆ ಆಗ್ತಾ ಇದ್ದಂತೆ ಅದಕ್ಕೆ ಪ್ರತಿಕ್ರಿಯೆಯನ್ನ ರಾಜ್ಯದ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿಗಳು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಏನಂತ? ಇದ್ದಕ್ಕಿದ್ದಂತೆ ಕದನ ವಿರಾಮ ಘೋಷಿಸಿದ್ದು ಸರಿಯಲ್ಲ. ಕದನ ವಿರಾಮ ಇದ್ದಕ್ಕಿದ್ದಂತೆ ಘೋಷಣೆ ಮಾಡಿದ್ದು ಸರಿಯಲ್ಲ. ಸರ್ವಪಕ್ಷ ಸಭೆಯಲ್ಲಿ ಚರ್ಚೆ ಮಾಡಬೇಕಿತ್ತು. ಈಗೊಂದು ಚರ್ಚೆಯು ಕೂಡ ನಿನ್ನೆಯಿಂದಲೂ ಆಗ್ತಾ ಇತ್ತು. ವಿಶೇಷ ಅಧಿವೇಶನದಲ್ಲಿ ತೀರ್ಮಾನವನ್ನ ಮಾಡಬೇಕಿತ್ತು. ಈಗ ಇದೆಲ್ಲದಕ್ಕಿಂತ ಮುಂಚೆ ಆಲ್ ಪಾರ್ಟಿ ಮೀಟಿಂಗ್ ಅನ್ನ ಕರೆದ್ರಲ್ಲಪ್ಪ, ಇದಕ್ಕೂ ತಗೋಬೇಕಿತ್ತು ನೀವು ಅಂತ, ಕನ್ಸಿಡರ್ ಮಾಡಬೇಕಿತ್ತು ನಮ್ಮನ್ನು ಅಂತ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಭಾರತ ಪಾಕ್ ಕದನ ವಿರಾಮ ಘೋಷಣೆಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರು ಇದು ಸರಿ ಅನ್ನಿಸ್ಲಿಲ್ಲ ಇದು ಅಂತ. ಅವರು ಆಲ್ ಪಾರ್ಟಿ ಮೀಟಿಂಗು ಕರೀಬೇಕಾಗಿತ್ತು. ಬಿಫೋರ್ ದಿ ಸೀಜ್ ಫೈರ್ ಮಾಡೋಕ್ಕೆ ಮುಂಚಿತವಾಗಿ ಆಲ್ ಪಾರ್ಟಿ ಮೀಟಿಂಗು ಕರೀಬೇಕಾಗಿತ್ತು. ಜೊತೆಗೆ ಪಾರ್ಲಿಮೆಂಟ್ನು ಕೂಡ ಕರಿಬೇಕು. ಬಿಕಾಸ್ ಇಟ್ಸ್ ಎ ವೆರಿ ಸೀರಿಯಸ್ ಮ್ಯಾಟರ್. ನನ್ನ ಪ್ರಕಾರ ಅವರು ಆಲ್ ಪಾರ್ಟಿ ಮೀಟಿಂಗು ಕರೀಬೇಕಾಗಿತ್ತು. ಬಿಫೋರ್ ದಿ ಸೀಜ್ ಫೈರ್ ಮಾಡೋಕ್ಕೆ ಮುಂಚಿತವಾಗಿ ಆಲ್ ಪಾರ್ಟಿ ಮೀಟಿಂಗು ಕರೀಬೇಕಾಗಿತ್ತು. ಜೊತೆಗೆ ಪಾರ್ಲಿಮೆಂಟ್ನು ಕೂಡ ಕರಿಬೇಕು. ಬಿಕಾಸ್ ಇಟ್ಸ್ ಎ ವೆರಿ ಸೀರಿಯಸ್ ಮ್ಯಾಟರ್. ನನ್ನ ಪ್ರಕಾರ ಅವರು ಆಲ್ ಪಾರ್ಟಿ ಮೀಟಿಂಗು ಕರೀಬೇಕಾಗಿತ್ತು. ಬಿಫೋರ್ ದಿ ಸೀಜ್ ಫೈರ್ ಮಾಡೋಕ್ಕೆ ಮುಂಚಿತವಾಗಿ ಆಲ್ ಪಾರ್ಟಿ ಮೀಟಿಂಗು ಕರೀಬೇಕಾಗಿತ್ತು. ಜೊತೆಗೆ ಪಾರ್ಲಿಮೆಂಟ್ನು ಕೂಡ ಕರಿಬೇಕು. ಬಿಕಾಸ್ ಇಟ್ಸ್ ಎ ವೆರಿ ಸೀರಿಯಸ್ ಮ್ಯಾಟರ್. ನನ್ನ ಪ್ರಕಾರ ಅವರು ಆಲ್ ಪಾರ್ಟಿ ಮೀಟಿಂಗು ಕರೀಬೇಕಾಗಿತ್ತು. ಬಿಫೋರ್ ದಿ ಸೀಜ್ ಫೈರ್ ಮಾಡೋಕ್ಕೆ ಮುಂಚಿತವಾಗಿ ಆಲ್ ಪಾರ್ಟಿ ಮೀಟಿಂಗು ಕರೀಬೇಕಾಗಿತ್ತು. ಜೊತೆಗೆ ಪಾರ್ಲಿಮೆಂಟ್ನು ಕೂಡ ಕರಿಬೇಕು. ಬಿಕಾಸ್ ಇಟ್ಸ್ ಎ ವೆರಿ ಸೀರಿಯಸ್ ಮ್ಯಾಟರ್. ನನ್ನ ಪ್ರಕಾರ ಅವರು ಆಲ್ ಪಾರ್ಟಿ ಮೀಟಿಂಗು ಕರೀಬೇಕಾಗಿತ್ತು. ಬಿಫೋರ್ ದಿ ಸೀಜ್ ಫೈರ್ ಮಾಡೋಕ್ಕೆ ಮುಂಚಿತವಾಗಿ ಆಲ್ ಪಾರ್ಟಿ ಮೀಟಿಂಗು ಕರೀಬೇಕಾಗಿತ್ತು. ಜೊತೆಗೆ ಪಾರ್ಲಿಮೆಂಟ್ನು ಕೂಡ ಕರಿಬೇಕು. ಬಿಕಾಸ್ ಇಟ್ಸ್ ಎ ವೆರಿ ಸೀರಿಯಸ್ ಮ್ಯಾಟರ್. ನನ್ನ ಪ್ರಕಾರ ಅವರು ಆಲ್ ಪಾರ್ಟಿ ಮೀಟಿಂಗು ಕರೀಬೇಕಾಗಿತ್ತು. ಬಿಫೋರ್ ದಿ ಸೀಜ್ ಫೈರ್ ಮಾಡೋಕ್ಕೆ ಮುಂಚಿತವಾಗಿ ಆಲ್ ಪಾರ್ಟಿ ಮೀಟಿಂಗು ಕರೀಬೇಕಾಗಿತ್ತು. ಜೊತೆಗೆ ಪಾರ್ಲಿಮೆಂಟ್ನು ಕೂಡ ಕರಿಬೇಕು. ಬಿಕಾಸ್ ಇಟ್ಸ್ ಎ ವೆರಿ ಸೀರಿಯಸ್ ಮ್ಯಾಟರ್.